ನಮಸ್ಕಾರ ಗೆಳೆಯರೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇಬ್ಬರು ದಿಗ್ಗಜರು ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ನಿರೀಕ್ಷೆಗಳು ಹೇಗಿರಬಹುದು? ಒಬ್ಬರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್, ಇನ್ನೊಬ್ಬರು ಕನ್ನಡದ ಕರಾಟೆ ಕಿಂಗ್ ಶಂಕರ್ ನಾಗ್ ನಿರ್ದೇಶನದಲ್ಲಿ ಮೂಡಿಬಂದ ಏಕೈಕ ಚಿತ್ರ ಒಂದು ಮುತ್ತಿನ ಕತೆ. ಆದ್ರೆ ಆ ಕಾಲಕ್ಕೆ ಈ ಸಿನಿಮಾ ಅಂದುಕೊಂಡಷ್ಟು ಯಶಸ್ಸು ಕಾಣಲಿಲ್ಲ. ಹಾಗಾದ್ರೆ ಈ ಅದ್ಭುತ ಸಿನಿಮಾ ಸೋಲಲು ಕಾರಣವೇನು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. 1987ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಜಾನ್ ಸ್ಟೈನ್ಬೆಕ್ ಅವರ ದ ಪರ್ಲ್ ಎಂಬ ಕಾದಂಬರಿಯನ್ನು ಆಧರಿಸಿದ್ದು. ಈ ಸಿನಿಮಾದ ಹೈಲೈಟ್ ಅಂದ್ರೆ ಸಮುದ್ರದೊಳಗಿನ ಚಿತ್ರೀಕರಣ. ಆಗಿನ ಕಾಲಕ್ಕೆ ಸಿನಿಮ್ಯಾಟೋಗ್ರಫಿಯಲ್ಲಿ ಹೊಸ ಕ್ರಾಂತಿಯನ್ನೇ ಶಂಕರ್ ನಾಗ್ ಮಾಡಿದ್ದರು. ಸಮುದ್ರದ ಅಲೆಗಳ ಅಬ್ಬರ, ಆಳದಲ್ಲಿನ ದೃಶ್ಯಗಳನ್ನು ಕೆನಡಾದ ತಂತ್ರಜ್ಞರ ನೆರವಿನಿಂದ ಅದ್ಭುತವಾಗಿ ಚಿತ್ರೀಕರಿಸಲಾಗಿತ್ತು. ಇಲ್ಲಿ ಅಣ್ಣವರು ಎಂದಿನ ಕಮರ್ಷಿಯಲ್ ಹೀರೋ ಪಾತ್ರ ಮಾಡಿರಲಿಲ್ಲ. ಐತು ಎನ್ನುವ ಒಬ್ಬ ಬಡ ಮೀನುಗಾರನ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ರು. ಅವರ ಸರಳತೆ, ಮುತ್ತಿನ ಮೇಲಿನ ಆಸೆ ಮತ್ತು ಅದರಿಂದ ಬರುವ ಸಂಕಷ್ಟಗಳನ್ನು ರಾಜಣ್ಣ ಅದೆಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂದ್ರೆ ನಮಗೆ ನಟನೆ ಅಲ್ಲ, ಜೀವನವೇ ಕಣ್ಣ ಮುಂದೆ ಕಾಣಿಸುತ್ತದೆ. ಸಿನಿಮಾ ಯಾಕೆ ಯಶಸ್ಸು ಕಾಣಲಿಲ್ಲ? ಈಗ ಮುಖ್ಯ ಪ್ರಶ್ನೆಗೆ ಬರೋಣ. ಇಷ್ಟೆಲ್ಲ ವಿಶೇಷತೆ ಇದ್ರೂ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಯಾಕೆ ಸದ್ದು ಮಾಡಲಿಲ್ಲ? ಇದಕ್ಕೆ ಪ್ರಮುಖ ಕಾರಣಗಳು. ಕಾಲಕ್ಕಿಂತ ಮುಂದಿದ್ದ ಸಿನಿಮಾ. ಅಂದಿನ ಪ್ರೇಕ್ಷಕರು ಡಾಕ್ಟರ್ ರಾಜಕುಮಾರ್ ಅವರನ್ನು ಕಮರ್ಷಿಯಲ್ ಫೈಟ್, ಡೈಲಾಗ್ ಮತ್ತು ಹಾಡುಗಳಲ್ಲಿ ನೋಡಲು ಬಯಸುತ್ತಿದ್ದರು. ಆದರೆ ಇದೊಂದು ಕ್ಲಾಸ್ ಸಿನಿಮಾ ಆಗಿತ್ತು. ಟ್ರಾಜಿಡಿ ಎಂಡಿಂಗ್. ರಾಜಣ್ಣನ ಸಿನಿಮಾಗಳು ಸಾಮಾನ್ಯವಾಗಿ ಸುಖಾಂತ್ಯವಾಗಿರುತ್ತಿದ್ದವು. ಆದರೆ ಈ ಸಿನಿಮಾದಲ್ಲಿ ಮುತ್ತನ್ನು ವಾಪಸ್ ಸಮುದ್ರಕ್ಕೆ ಎಸೆಯುವ ಆ ಸೀನ್ ಮತ್ತು ಸಿನಿಮಾದ ಗಂಭೀರತೆ ಪ್ರೇಕ್ಷಕರಿಗೆ ತುಸು ನಿರಾಸೆ ಮೂಡಿಸಿರಬಹುದು. ಪ್ರಾಯೋಗಿಕತೆ. ಶಂಕರ್ ನಾಗ್ ಅವರ ವಿಷನ್ ತುಂಬಾ ದೊಡ್ಡದಿತ್ತು. ಆದರೆ ಅಂದಿನ ಕಾಲದ ಸಾಮಾನ್ಯ ಪ್ರೇಕ್ಷಕರಿಗೆ ಈ ಹೊಸ ಮಾದರಿಯ ಮೇಕಿಂಗ್ ಅರ್ಥವಾಗಲು ಸ್ವಲ್ಪ ಸಮಯ ಬೇಕಿತ್ತು. ಆದರೆ ನೆನ್ಪಿಡಿ, ಅಂದು ಬಾಕ್ಸ್ ಆಫೀಸ್ನಲ್ಲಿ ಗೆಲ್ಲದ ಈ ಸಿನಿಮಾ ಇಂದು ಕನ್ನಡದ ಕಲ್ಟ್ ಕ್ಲಾಸಿಕ್ ಪಟ್ಟಿಯಲ್ಲಿದೆ. ಇವತ್ತಿನ ತಂತ್ರಜ್ಞರು ಕೂಡ ಶಂಕರ್ ನಾಗ್ ಅವರ ಆ ಅಂಡರ್ ವಾಟರ್ ಶೂಟಿಂಗ್ ನೋಡಿ ಅಚ್ಚರಿ ಪಡ್ತಾರೆ. ಎಲ್ ವೈದ್ಯನಾಥನ್ ಅವರ ಸಂಗೀತ ಮತ್ತು ವಿಜಯ ಭಾಸ್ಕರ್ ಅವರ ಹಿನ್ನೆಲೆ ಸಂಗೀತ ಇಂದಿಗೂ ಆಪ್ತವೆನಿಸುತ್ತದೆ. ಒಂದು ಮುತ್ತಿನ ಕತೆ ಕೇವಲ ಸಿನಿಮಾ ಅಲ್ಲ, ಅದು ಕನ್ನಡ ಚಿತ್ರರಂಗದ ಹೆಮ್ಮೆ. ಶಂಕರ್ ನಾಗ್ ಅವರ ಕನಸು ಮತ್ತು ರಾಜಣ್ಣನ ಜೀವಂತ ನಟನೆಗೆ ಈ ಚಿತ್ರ ಸಾಕ್ಷಿ. ನಿಮಗೂ ಈ ಸಿನಿಮಾ ಇಷ್ಟವಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.